ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಅಪರಾಧಿ ಇಡೀ ದೇಶ, ಇಡೀ ಪ್ರಪಂಚದಲ್ಲಿ ಈ ಗುಂಡಿಗಳು ಬಿದ್ದಿರುವಂತ ರಸ್ತೆಯನ್ನ ಇಡೀ ಪ್ರಪಂಚದ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ನಾನು ಹೇಳೋದು ತಪ್ಪಾಗ್ಬೋದು, ನಾನು ಹೇಳೋದು ಸತ್ಯ ಆಗ್ಬೋದು, ಇಡೀ ಪ್ರಪಂಚ ಹೇಳೋದು ಸತ್ಯ ಆಗದೆ ಇರಕ್ ಸಾಧ್ಯ ಇಲ್ಲ. ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಈ ಸರ್ಕಾರ ಕಣ್ಣು ಮುಚ್ಚಿ ನಿದ್ರೆ ಮಾಡ್ತಾ ಇರೋ, ಐಸಿಯುನಲ್ಲಿರೋ ಸರ್ಕಾರ, ಕೋಮಾದಲ್ಲಿರೋ ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಇಡೀ ರಸ್ತೆಗಳನ್ನ ಡಾಂಬರೀಕರಣ ಮಾಡಕ್ಕೆ ಹಣ ಬಿಡುಗಡೆ ಮಾಡ್ತೀರಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾಗರಿಕರು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಯಾವಾಗ ಮುಚ್ಚುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ನವೆಂಬರ್ ಅಂತ ಹೇಳ್ತೀರಾ, ನವೆಂಬರ್ ಅಲ್ಲ, ಮುಂದಿನ ನವೆಂಬರ್ಗಳು ನಿಮ್ ಕೈಲಿ ಇದು ಸಾಧ್ಯ ಇಲ್ಲ. ಅದು ನಾನಲ್ಲ ಹೇಳೋದು, ಇಲ್ಲಿ ಬಿದ್ದಿರುವಂತ ಗುಂಡಿಗಳು, ತೆರೆದ ಗುಂಡಿಗಳು ಇದಕ್ಕೆ ಸಾಕ್ಷಿಯಾಗಿ ಇವತ್ತು ನೋಡ್ತಾ ಇದ್ದೀರಿ. ಅದಕ್ಕೆ ಜನರಿಗೆ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು. ಬಿಜೆಪಿಗಲ್ಲ ಉತ್ತರ ಕೊಡ್ಬೇಕಾಗಿರೋದು, ಜನಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಾವು ಬೆಂಗಳೂರಿನ ಎಲ್ಲ ರಸ್ತೆಗಳನ್ನ ಒಂದೇ ಒಂದು ಗುಂಡಿನ ಬೀಳ್ದಂಗೆ ನೋಡ್ಕೊಂತೀರಿ ಅನ್ನೋ ಭರವಸೆಯನ್ನ ಕೊಡಕ್ಕೆ ನಿಮಗೆ ಸಾಧ್ಯನಾ? ಆ ಧೈರ್ಯ ಇದೆಯಾ? ಹಣ ನಿಮ್ಮ ಹತ್ರ ಇದೆಯಾ? ಹಣ ಇದ್ರೆ ಹಣ ಎಷ್ಟಿದೆ ನಿಮ್ ಟ್ರೆಜರಿಲಿ ಅಂತ ಒಂದು ಶ್ವೇತ ಪತ್ರವನ್ನ ಬಿಡುಗಡೆ ಮಾಡಿ ಅನ್ನೋ ಒಂದು ಮಾತನ್ನ ನಾನು ನ್ಯೂಸ್ ಫಸ್ಟ್ ಮುಖಾಂತರ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ.